ಆರಾಮ ಕೂತ್ಕೊಂಡು ತಿನ್ನಿ ಎಲ್ಲ ರೇಟ್ ಕೊಟ್ಟಾರಕ್ಕ ಬರ್ತಾರ ಕೆಳಗೆ ಬರ್ತಾರಕ್ಕೆ 5,000 ಕೊಟ್ಟು ಆರಾಮ್ ಮಾತಾಡಿಸ್ತಾರೆ. ಪ್ರಸಾದ ಇಸ್ಕೊಂಡು ಯಾರು ಖಾಲಿ ಬಿಡಬೇಡಿ. ನಿಧಾನ ನಿಧಾನ. ನಿನ್ನಿಂದ ಅನ್ನ ಬೇಡ ಅನ್ನ ಬೇಡ ಅಮ್ಮ ಇಷ್ಟ ಚಿತ್ತ ಕೊಡ್ತೀನಂತೆ ಯಾಕೆ ಹೊಡಿತೀವಿ ಮತ್ತೊಂಬ ತಿನ್ಸಿ ಮತ್ತ ಇಬ್ರು ತಿನ್ಸಿ ಮತ್ತ ಬಾರ ಬಾರ ಪುಟ ಬಾರ ಅಡ್ಡಿ ಸಿಗಬೇಡ. ಹಾಗೆ ಒಂಚೂರು ಹಂಗೆ ಮುಂದೆ ಪಾಸ್ ಆಗ್ಯವ ಸುಡ್ತಾ ಇರುತ್ತಾ ಕೂತ್ಕೊಳ್ಳಿ ಆರಾಮ ಕೂತ್ಕೊಳ್ಳಿ. ಒಂದ್ ಕಡೆ ಪ್ಲೇಟ್ ಎಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು, ಇಲ್ಲ ಅಲ್ಲಿ ಬೆಂಕಿ ಹಾಕ್ತಾರ ಅಲ್ಲಿ ಹಾಕ್ಬೇಕು. ಅಕ್ಕಪಕ್ಕ ತೋಟದೊಳಗೆಲ್ಲ ಹಾಕ್ಬಾರ್ದು ಪ್ರಸಾದ ತಿನ್ ಪ್ಲೇಟ್ಗಳನ್ನೆಲ್ಲ. ಏನಜ್ಜಿ ಕಳ್ಕೊಂಡು ಕೊಡ್ತೀಯಾ? ಆಪ್ಷನ್ ಆಯ್ತಾ ನಿಮ್ಗೆ ಕಳ್ಕೊಂಡು ಆಸೆ ಆಯ್ತು. ಮತ್ತೆ ಬೇಕಾ ಬಾರಮ್ಮ ಹಿಂಗೆ ನಿಮ್ಗೆ ಹಾಕ್ಬೇಕು ನಿಮಗೆ. ಎಂತಮ್ಮ ಬಾಮ್ಮ ಯಾಕಂದ್ರೆ ಬಾಮ್ಮ ಆಗ್ತಾನಲ್ಲ ಮಗಳು ಮದುವೆನಾ? ಆಮೇಲೆ ಮಗಸಿನ ಮಗಳು ಬೇಡ ಅನ್ನ ಕೇಳಿ ಬೇಡ ನಂಗೆ ಅನ್ನ ಬೇಕಾ ಪಾಪ ಅನ್ನ ಬೇಕಾ? ಇಲ್ಲ ಬೇಡ್ಕೊಳಪ್ಪ ಇಲ್ಲಿ ಪಾಪ ಪೇಷಂಟ್ ಕಡೆ ಪಾಪ ಇಲ್ಲಿ ಬಂದು 10 ಗಂಟೆ ತಂಗಿ ಇಲ್ಲಿ. ಹಾಂ తీసుకుರಮ್ಮ ನಿನ್ನ ತಾಯಿ ಮಕ್ಕಳು ತಾನೇ ನೀನು ಇಲ್ಲಿ ಕೊಡಪ್ಪ ಮಕ್ಕಳು ಒಂದು ಹಿಂದ್ಗಡೆ ನೋಡಪ್ಪ ಪಂಚರು ಸಾಕಯ್ಯ. ಇಲ್ಲಿ ಇಲ್ಲಿ ಈ ಪಾಪರ ಕೊಡಿ ಇಲ್ಲಿ 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 ಮುಗಿದವಳು ಮಮ್ಮರೆ తీసుಕೊಂಡ್ರಾ ಇಬ್ರು ತಿಂದ್ರಾ? ತಿನ್ಬೇಕು ತಿಂದ್ರೆ ಇದು ಕೊಡ್ತೀನಿ ಕೊಟ್ಟು ನೋಡು ಕೊಡ್ರಿ ತಿಂತೀರಾ? ಎಲ್ಲಿ ಕೊಡ್ತೇನೆ ತಿನ್ನಿ ಕೊಡ್ತೀನಿ ತಿನ್ಬೇಕು. ನೀವು ತಿನ್ಬೇಕು ತಿಂತೀರಾ? ತಿಂತೀರಾ? ಹಾಂ ತಿನ್ಬೇಕೀಗ ತಿಂದು ಬರ್ರಿ ಆಮೇಲೆ ಮೀಟಿಂಗ್ ಮಾಡೋಣ. ಪ್ರಸಾದ ತಿನ್ನು ಮಗ ಪ್ರಸಾದ ಅಂತ ಆನೇಕಲ್ಲು ಊರಲ್ಲ ಭಾಳ ಹಿಂಸೆ ಕಡೆ ಆಂಜನೇಯ ಸ್ವಾಮಿ ಪೂಜಾರಿ ಇದ್ದಾರೆ. ನಿಮ್ದು ಇನ್ನೊಂದು ಯಾರು ಎಂಟವ್ರು ಇದ್ದಾರೆ ಅವರಂತೂ ಕೈಗೆಲ್ಲ ಹಾಕೊಂಬಿಟ್ಟಾರೆ ಅಲ್ಲಿ ಕಡೆ ನನ್ನ ದೇವ್ರನ್ನ ಆನೇಕಲ್ ಭಾಳ ಟೈಮ್ ಸಾಕಾಗಲ್ಲ ಅಂತ ಹೊರಗೆ ಹೋಗಲ್ಲ.